ಹಲೋ. ಹಲೋ, ವಾಯ್ಸ್ ಕ್ಲಿಯರ್ ಐತಿ? ಕೇಳಿಸ್ತಿದೆ ಎಲ್ಲಿ ಮ್ಯಾಮ್? ಓಕೆ. ನಾನು ಪಿಕಾಕ್ ಬಗ್ಗೆನೇ ಇನ್ನೊಂದು ಸ್ವಲ್ಪ ಹೇಳ್ಕೊಡ್ಬೇಕಂತ ಹೇಳಿ ಪಿಕಾಕ್ ಸೆಕ್ಷನ್ನ ಹೇಳ್ಕೊಡ್ಬೇಕಂತ. ಹಾಯ್ ಎವ್ರಿವನ್. ಇಲ್ಲಿ ನೋಡ್ರಿ, ಪಿಕಾಕ್ದ ಸೆಕ್ಷನ್ ನಾನು ಇನ್ನೂ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳ್ಕೊಡ್ಬೇಕಂತ. ಪೆನ್ ಪಿಕಾಕ್ ನೋಡ್ರಿ, ಮೊನ್ನೆ ನೀವು ಸೈಡ್ ಫೇಸ್ದಷ್ಟ ನೋಡಿದ್ರಿ. ಮೊನ್ನೆ ಟಾಪಿಕ್ ಒಳಗೆ ಏನಾಗಿತ್ತ, ಸೈಡ್ ಫೇಸ್ ಅಷ್ಟ ನೋಡಿದ್ರಿ. ಬಟ್ ಇಲ್ಲಿ ನಾನು ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ನೋಡ್ರಿ, ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಫೇಸ್ ಯಾವ ರೀತಿ ಇರ್ಬೇಕಾ? ಯು ಶೇಪ್ ಅಂದ್ರೆ ಓವಲ್ ಶೇಪ್ ಒಳಗೆ ಇರ್ಬೇಕ. ಈ ರೀತಿ ಪೂರ್ತಿ ರೌಂಡ್ ಆಗೇ ಇರಬಾರ್ದು. ಓಕೆ. ಸೆಕೆಂಡ್ ಸ್ಟೆಪ್, ಫಸ್ಟ್ ನಾವು ಈ ರೀತಿ ತಗೋತೀವಿ. ಈ ರೀತಿ ತಗೊಂಡ ನಂತರ ಇದರದ ಫೇಸ್ ಏನಿರುತ್ತೆ ಅದರದ ಸ್ಟ್ರೇಟ್ ಒಂದೇನು ಮಾಡ್ತೀವಿ, ಲೈನ್ನ ಹಾಕೋತೀವಿ. ರೈಟ್, ಈ ರೀತಿ ಲೈನ್ನ ಹಾಕೋತೀವಿ. ಲೈನ್ ಹಾಕೊಂಡ ಇದು ಫಸ್ಟ್ ಏನಿರ್ತೈತಿ ಇದನ್ನ ಯಾವ ರೀತಿ ಅದಕ್ಕೆ ಹೋಗಿ ಟಚ್ ಆಗ್ಬೇಕು, ಆ ರೀತಿ ನಾವು ಫಸ್ಟ್ ಲೈನ್ನ ಎಳ್ಕೋತೀವಿ. ನೆಕ್ಸ್ಟ್ ಫಸ್ಟ್ ಓವಲ್ ಶೇಪ್ ಒಳಗೆ ತಗೋತೀವಿ. ಓವಲ್ ಶೇಪ್ ಒಳಗೆ ತಗೊಂಡ ಫಸ್ಟ್ ಒಂದು ಏನು ಮಾಡ್ತೀವಿ, ಇದರದ ಫೇಸ್ದ ಸ್ಟ್ರೇಟ್ ಬಂದ ಟಚ್ ಆಗ್ಬೇಕು, ಆ ರೀತಿ ಇದನ್ನೇನು ಮಾಡ್ತೀವಿ, ಕರ್ವ್ ಮಾಡ್ಕೋತೀವಿ. ನೆಕ್ಸ್ಟ್ ಸೇಮ್ ಇಲ್ಲಿಂದ ಬರ್ತೀವಿ. ನೆಕ್ಸ್ಟ್ ಇಲ್ಲೇನು ಬರ್ತೈತಿ, ಒಂದು ಸ್ವಲ್ಪ ಟ್ರಯಾಂಗಲ್ ಶೇಪ್ ಒಳಗೆ ಬರ್ತೈತಿ. ಬಟ್ ನೆಕ್ಸ್ಟ್ ಇಲ್ಲಿ ಬರುತ್ತೆ ಏನಾಕೈತಿ, ಇಲ್ಲಿಂದ ಏನಾಗಬೇಕಾ, ಸೇಮ್ ಡಿಸ್ಟೆನ್ಸ್ ಸೇಮ್ ಮೇಂಟೈನ್ ಮಾಡ್ಕೋತಾ ಬರ್ಬೇಕ. ರೈಟ್, ಈಗ ಇದನ್ನ ಪೂರ್ತಿ ಈ ರೀತಿ ಕರ್ವ್ ಆದ್ಮೇಲೆ ಈ ಕಡೆ ಎಲ್ಲಿ ಕರ್ವ್ ಆಗೈತೆ ನೋಡ, ಈ ಕಡೆ ಕರ್ವ್ ಆಗೈತಿ. ಸೊ ಇಲ್ಲಿ ನಾವೇನ್ ಮಾಡ್ಬೇಕಾ, ಇದನ್ನ ರೌಂಡ್ ಶೇಪ್ ಒಳಗೆ ಈ ರೀತಿ ತಗೋಬೇಕ. ಓಕೆ, ಈ ಬಾಡಿ ಶೇಪ್ದು ಗೊತ್ತಾತ? ಬಾಡಿ ಶೇಪ್ದು ಯಾವ ರೀತಿ ತಗೋಬೇಕಾ, ನಾವ ಇಲ್ಲೇ ಕರ್ವ್ ಮಾಡ್ಬೇಕು. ಇದನ್ನ ಒಬ್ಬೊಬ್ಬರೇ ಇದಕ್ಕಿತ್ರ ಮುಂದೆ ತಗೋತಾರ, ಒಬ್ಬೊಬ್ಬರೇ ಇದಕ್ಕಿತ್ರ ಹಿಂದೆ ತಗೋತಾರ. ಅದರಿಂದ ಕೆಟ್ಟೈತಿ ಕೆಲಸ. ನೆಕ್ಸ್ಟ್ ಒಂದು ಸ್ಟೆಪ್ ನೋಡ್ರಿ, ಪಿಕಾಕ್ದ ಈ ಕಡೆ ನೋಡೈತಿ ಅಂದ್ರ ಅದ್ರ ಅಪೋಸಿಟ್ ನೋಡೈತಿ. ಬಾಡಿ ಶೇಪ್ ಸೇಮ್ ಐತಿ, ಬಟ್ ಅದ ಈ ಕಡೆ ಫೇಸ್ ಮಾಡೈತಿ. ಅಂದ್ರ ಫಸ್ಟ್ ಈ ರೀತಿ ತಗೊಳ್ರಿ. ಓಕೆ, ನೆಕ್ಸ್ಟ್ ಈ ರೀತಿ ಉಲ್ಟಾ ಮೂರ ಇದ ಈ ರೀತಿ
ತಿಳಿಯಾಕತೈತಿ. ಫಸ್ಟ್ ನಾವೇನು ತಗೊಂಡ್ವಿ, ಓಕೆ. ಇಲ್ಲಿ ನೋಡ್ರಿ, ಇದು ನಾವು ಇಲ್ಲಿ 3 ಅಂತ ಹೇಳಿ ಫಸ್ಟ್ ತೊಗೊಂಡ್ವಿ ಉಲ್ಟಾ, ಆಮೇಲೆ ಅದಕ್ಕೆ ಈ ಶೇಪ್ ಕೊಟ್ವಿ, ನೆಕ್ಸ್ಟ್ ಈ ಶೇಪ್, ನೆಕ್ಸ್ಟ್ ಇಲ್ಲಿ ಮೇಲಿಂದ ಏನೈತಿ ಇದನ್ನ ರೌಂಡ್ ಶೇಪ್ ಒಳಗೆ ತಗೊಳ್ರಿ ಈ ರೀತಿ ಫೇಸ್. ನೆಕ್ಸ್ಟ್ ಇದ್ರ ಕೊಕ್ಕ ಏನೈತಿ ಅಂದ್ರೆ ಚೂಂಚ ಪೀಕ, ಅದನ್ನ ಈ ರೀತಿ ಇಲ್ಲಿರಿ. ಓಕೆ, ಇದ್ರ ಮೇಲೆ ಬಂದ್ರೆ ನಡೀತೈತಿ. ತಿಳಿತಾ? ಫಸ್ಟ್ ಇದು ಸಣ್ಣ ತಗೊಳ್ಳೋದು, ನೆಕ್ಸ್ಟ್ ಒಂದು ದೊಡ್ಡ ತಗೊಳ್ಳೋದು. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಈ ರೀತಿ ತಗೊಳ್ಳೋದು, ನೆಕ್ಸ್ಟ್ ಈ ರೀತಿ ಪೂರ್ತಿ ಕರ್ವ್ ಮಾಡಿ ತಗೊಳ್ಳೋದು. ನೆಕ್ಸ್ಟ್ ಇದು ಯಾವ ರೀತಿ ಹೊಳ್ಳೈತಿ ಅದೇ ರೀತಿ ಇದನ್ನು ಹೊಳಿಸ್ಕೊಳ್ಳೋದು. ನೆಕ್ಸ್ಟ್ ಈ ರೀತಿ ಬರೆಯುವುದು ಉಲ್ಟಾ 3, ಅಥವಾ ನೀವು ಇದನ್ನ ಫೇಸ್ ಬೇರೆ ಮಾಡಿದ್ರೆ ಹೊಡಿತೈತಿ. ಈ ರೀತಿ ಕರ್ವ್ ಮಾಡ್ರಿ. ನೆಕ್ಸ್ಟ್ ಇದೇನೈತಿ ಈ ರೀತಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಈ ರೀತಿ ಓಕೆ. ಈ ರೀತಿ ತಿಳಿತಾ? ಈ ರೀತಿ ವರ್ಕ್ ಮಾಡೋದು. ನೆಕ್ಸ್ಟ್ ನೀವು ಇದರದ ಗರಿ ಏನೈತಿ ನಿಮ್ಮ ಇಷ್ಟದ ಪ್ರಕಾರ ದೊಡ್ಡದಾಗೆ ತಗೋಬೇಕು ಇದನ್ನ. ಓಕೆ, ಹೆಂಗ ಈ ಬಾಡಿ ಇರ್ತೈತಲ್ಲ, ಈ ಬಾಡಿದ 3 ಪಟ್ಟ ದೊಡ್ಡದಾಗಿರ್ಬೇಕು. ಓಕೆ, ಈ ಬಾಡಿ ನಾವೇನು ತಗೊಂಡ್ವಿ ಪಿಕಾಕ್ದ ಅದರದ 3 ಪಟ್ಟಷ್ಟ ದೊಡ್ಡದಾಗಿರ್ಬೇಕು. ಕ್ಲಿಯರ್ ಆತಾ? ಈ ಕಡೆ ಫೇಸ್ ಮಾಡಿ ನಾವು ಯಾವ ರೀತಿ ತಗೋತೀವಿ ಅಂತ ಹೇಳಿ. ಇದನ್ನ ನೀವು ಉಲ್ಟಾನ್ ತಗೋಬೋದು. ಈಗ ಈಗ ಈ ರೀತಿ ಆಗೈತಿ. ಇದನ್ನ ನೀವು ಎಕ್ಸಾಕ್ಟ್ 3 ಬರ್ತೀವಲ್ಲ ಆ ರೀತಿ ಮಾಡಿನೂ ತಗೋಬಹುದು. ಓಕೆ, ನೆಕ್ಸ್ಟ್ ಇದರದ್ದು ಕೂಡ ಪಂಕ್ ನೀವು ಈ ರೀತಿ ತಗೋಬಹುದು. ತಿಳಿತಾ? ಈ ಕಡೆ ಫೇಸ್ ಮಾಡಿದ್ದು ಕ್ಲಿಯರ್ ಆತಾ? ಇದೆ ನೆಕ್ಸ್ಟ್ ಸ್ವಲ್ಪ ಚೇಂಜ್ ಮಾಡಿ ಹೇಳ್ಕೊಡ್ತೀನಿ ನೋಡ್ರಿ.
ಆ್ಯಕ್ಚುಲಿ ನಾ ಮಾಡಿದ್ದು ಕೋನ್ ಫ್ರಿಜ್ ಒಳಗಿತ್ತ, ಬಟ್ ಅದು ನಾನು ಔಟ್ಸೈಡ್ ತೆಗೆದಿಡೋದು ಮರತ್ನಿ. ಅದು ಹೆಂಗಪ್ಪ ಅಂತಂದ್ರೆ ಆರ್ಗ್ಯಾನಿಕ್ ಕೋನ್ ನಾವು ಮಾಡಿದ್ವಿ ಅಂತಂದ್ರೆ ಫ್ರಿಜ್ ಒಳಗೆ ಇಟ್ಟಿರ್ತೀವಲ್ಲ, ಅದನ್ನ 1 ಅವರ್ ಮುಂಚೆನೇ ತೆಗೆದಿಡ್ಬೇಕಾಕೈತಿ ಹೊರಗಡೆ. ಈಗ ತಿಳ್ಕೊರಿ, ಇದ್ರ ಮೇಲೆ ನಮ್ಗೆ ಪಿಕಾಕ್ನ ಕುಂಡ್ರಿಸೋದೈತಿ. ಫಸ್ಟ್ ಅದರ್ದ ಬಾಡಿನ ತಗೊಳ್ಳೋಣ ಫಸ್ಟ್. ಓಕೆ, ನೀವು ಏನಾದರೂ ಸ್ಟೈಲ್ ಮೇಲೆ ಏನಾದರೂ ಮಾಡ್ಬೋದಾ ನಿಮಗೆ ಬೇಕನ್ಸಿದ್ರೆ. ನಾ ಯೂಸ್ ಮಾಡಾಕತ್ತಿದ್ದೀಗ ನೀತಾ ಕೋನ್ ಯೂಸ್ ಮಾಡಾಕತ್ತೀನಿ. ಇದ್ರದ್ದು ನೋಡ್ರಿ, ನನ್ನ ಇದ್ರದ್ದು ನಿಬ್ ಪಾಯಿಂಟ್ ಏನೈತಿ ಇದ್ರದ, ನಾ ಸಣ್ಣ ಮಾಡಿಲ್ಲ, ಆದ್ರೂ ಸಣ್ಣಗೆ ವರ್ಕ್ ಬರ್ತೈತಿ. ಹೆಂಗಪ್ಪ ಅಂತಂದ್ರೆ ನಮ್ಮ ಪ್ರೆಷರ್ ಮೇಲೆ ಇರ್ತೈತಿ. ನಾವು ಜಾಸ್ತಿ ಪ್ರೆಸ್ ಮಾಡೇ ವರ್ಕ್ ಮಾಡಾಕತ್ವಿ ಅಂತಂದ್ರೆ ಜಾಸ್ತಿ ಇದನ್ನಾಗತ್ತ, ದಪ್ಪಗೆ ಬೀಳತ್ತ. ನಾವು ಜಾಸ್ತಿ ಪ್ರೆಸ್ ಮಾಡ್ಲಿಕ್ಕಂತಂದ್ರೆ ಏನಾಕೈತಿ, ಸಣ್ಣಗ ಬೀಳತ್ತ. ಓಕೆ, ಈಗ ನೋಡ್ರಿ, ನಾನಿಲ್ಲೊಂದು ಶೇಪ್ ಹಾಕೋತೀನಿ ಈ ರೀತಿ. ಓಕೆ, ಇದು ಏನೈತಿದ ರೆಫರೆನ್ಸ್ ಲೈನ್ ಐತಿ. ಈಗ ನಾವು ಒಂದು ಕಡೆ ವರ್ಕ್ ಮಾಡ್ತೇನೆ ನೋಡ್ರಿ ಈ ರೀತಿ. ನೋಡ್ರಿ, ಕೆಲವೊಬ್ರದ್ದು ಕ್ವಶನ್ ಇರ್ತೈತಿ, ನಾವು ಬ್ರೈಡಲ್ಗೆ ತೆಗಿತ್ನಾಗ ಈ ರೀತಿ ರೆಫರೆನ್ಸ್ ಲೈನ್ ತಗೊಂಡ ಮಾಡ್ಬೇಕೇನ ಅಂತ ಹೇಳಿ. ಎಸ್, ರೆಫರೆನ್ಸ್ ಲೈನ್ ತಗೊಂಡ ಮಾಡಬೇಕು. ಬ್ರೈಡಲ್ಗೆ ತೆಗಿಬೇಕಾದ್ರೂ ರೆಫರೆನ್ಸ್ ಲೈನ್ ತಗೊಂಡ ಮಾಡ್ಬೇಕಾ, ಬಟ್ ಅದು ಎದ್ದು ಕಾಣಿಸ್ಬಾರ್ದು. ರೆಫರೆನ್ಸ್ ಲೈನ್ ಎದ್ದು ಕಾಣಿಸ್ತಿರ್ಬಾರ್ದು, ಆ ರೀತಿ ವರ್ಕ್ ಮಾಡ್ಬೇಕು. ಓಕೆ, ಈಗ ನಾ ಇದ್ರೊಳಗೆ ರೆಫರೆನ್ಸ್ ಲೈನ್ ತಗೊಂಡಿದ್ದ ಕಾಣಿಸಂಗಿಲ್ಲ. ಆ ರೀತಿ ವರ್ಕ್ ಮಾಡ್ಬೇಕು.
ಇಲ್ಲೇನು ಮಾಡೋಣ, ಸಣ್ಣಗೆ ವರ್ಕ್ ಮಾಡೋಣ. ಮಾರ್ಕೆಟ್ ಕೋನ್ ಏನು ಯೂಸ್ ಮಾಡ್ತಿರಲ್ಲ, ಇದಕ್ಕೆ ಭಾಳ ಪ್ರೆಶ್ ಮಾಡ್ಬೇಕಾಕೈತಿ. ನೀವು ಭಾಳ ಒತ್ತಿ ಹಿಡಿಬೇಕಾಕೈತಿ. ಪ್ರೆಷರ್ ವರ್ಕ್ ಏನಾಕೈತಿ, ಜಾಸ್ತಿ ಮಾಡ್ಬೇಕಾಕೈತಿ. ಅದಕ್ಕೆ ಕೈ ನುಸ್ತಾವ, ಹೆಬ್ಬಟ್ಟದು ನುಸ್ತೈತಿ. ಬಟ್ ನಾವು ಮಾಡಿರ್ತೀವಲ್ಲ ಆರ್ಗ್ಯಾನಿಕ್ ಕೋನ, ಅದರಿಂದ ಭಾಳ ಸರಳವಾಗಿ ಬೀಳ್ತೈತಿ. ಆಮೇಲೆ ವರ್ಕ್ ಕೂಡ ನೀಟಾಗಿ ಕಾಣಿಸ್ತೈತಿ. ಇದ್ರೊಳಗೆ ಏನಿರ್ತೈತಿ, ಜಾಸ್ತಿ ಕೆಮಿಕಲ್ನ ಯೂಸ್ ಮಾಡಿರ್ತಾರೆ. ಬಟ್ ನಾವು ಆರ್ಗ್ಯಾನಿಕ್ ಕೋನ್ ಏನು ರೆಡಿ ಮಾಡ್ತೀವಲ್ಲ, ಅದ್ರೊಳಗೆ ಜೀರೋ ಕೆಮಿಕಲ್ನ ಯೂಸ್ ಮಾಡ್ತೀವಿ. ಅಂದ್ರೆ ಕೆಮಿಕಲ್ ಒಂಚೂರು ಕೆಮಿಕಲ್ ಯೂಸ್ ಮಾಡಂಗಿಲ್ಲ. ಇಲ್ಲೇನಕೈತಿ, ಇದು ವರ್ಕ್ ಡಾರ್ಕ್ ಆಗತ್ತ, ಇದೇನಕೈತಿ ಲೈಟ್ ಆಗತ್ತ. ಇದು ಕಾಮನ್ ಆಗಿ ಎಲ್ಲರೂ ತೆಗಿಬೋದ. ಬಟ್ ಸ್ಟಾರ್ಟಿಂಗ್ ನೀವೆಲ್ಲರೂ ಆಲ್ಮೋಸ್ಟ್ ನನ್ನ ಕಡೆ ನನ್ನ ಸ್ಟೂಡೆಂಟ್ಸ್ ಏನದಿರಿ, ಎಲ್ಲರೂ ಬಿಗಿನರ್ಸ್ ಅದೀರಿ. ಮೀನ್ಸ್ ಯಾರು ಒಂದು ಸ್ವಲ್ಪ ಯಾರು ಅಂತಂದ್ರೆ ಪ್ರತಿಯೊಬ್ಬರು ಅಂತಲ್ಲ, ಅದಿರಿ ಒಂದಿಷ್ಟು ಜನ ಕಲ್ತವ್ರದು. ಬಟ್ 80% ಅಷ್ಟು ಜನ ಬಿಗಿನರ್ಸ್ ಇದೀರಿ. ಇಲ್ಲಿ ಅರ್ಧ ಅಂತಂದ್ರೆ ಅರ್ಧನ ವರ್ಕ್ ಮಾಡೋದು, ಬಟ್ ಸಣ್ಣದಾಗೆ ವರ್ಕ್ ಮಾಡಂಗಿಲ್ಲ. ನೋಡ್ರಿ, ಯಾವಾಗಲೂ ಬ್ರೈಡಲ್ ತೆಗಿತಿರ್ತಿರ್ಲ, ಬ್ರೈಡಲ್ ತೆಗಿಬೇಕಾದ್ರೆ ನೀವು ಮನೆಯೊಳಗೆ ಕೋನ್ ಮಾಡಾಕತ್ತೀರಿ ಅಂತ ಇಟ್ಕೋರಿ. ಅವಾಗ ಯಾವಾಗಲೂ ಪಿನ್ ಯಾವ್ದು ಯೂಸ್ ಮಾಡ್ಬೇಕಾ, 0.38 mm ದ ಪಿನ್ನ ಯೂಸ್ ಮಾಡ್ರಿ. ಬ್ರೈಡಲ್ ತೆಗಿಬೇಕಾದ್ರೆ ಭಾಳ ಸಣ್ಣಗೆ ವರ್ಕ್ ಮಾಡ್ಬೇಕಾಕೈತಿ. ಸೊ ಅಲ್ಲಿ ಅಕಸ್ಮಾತ್ ನೀವೇನಾದ್ರೂ ಫಿಗರ್ಸ್ ಅದು ಯೂಸ್ ಮಾಡಕತ್ತಿಲ್ಲ, ಯಾವುದೇ ಫಿಗರ್ಸ್ ಆಗಲಿ, ಯಾವುದೇ ಎಲಿಮೆಂಟ್ಸ್ ಅಂದ್ರೆ ಯಾವ ಗಣಪತಿ ಆಗಲಿ, ಕಳಸ, ಈ ರೀತಿ ಯಾವುದೇ ನೀವು ಎಲಿಮೆಂಟ್ಸ್ನ ಯೂಸ್ ಮಾಡಕತ್ತಿಲ್ಲ ಅಂದ್ರೆ ನೀವು ನಾರ್ಮಲ್ ಪಿನ್ನ ಯೂಸ್ ಮಾಡ್ಬೋದು.
ತಿಳಿತಾ? ಈ ರೀತಿ ವರ್ಕ್. ಈ ರೀತಿ ವರ್ಕ್ನ ಮಾಡ್ಬೇಕಾ. ನಾನು ಇದ್ರೊಳಗೆ ಮೇನ್ ಏನಪ್ಪ ತಿಳಿಸೋದಪ್ಪ ಅಂತಂದ್ರೆ ನಿಮಗೆ ಏನು ಫೇಸ್ ಐತಿ ಪಿಕಾಕ್ದ ಅದನ್ನ ಈ ಸೈಡ್ ಯಾವ ರೀತಿ ತಗೋತಾರ ಅಂತ ಹೇಳಿ ಮೇನ್ ಕಲ್ಸೋದದ. ಓಕೆ, ನೀವೀಗ ಇದ್ರ ಕೆಳಗ ಬಾರ್ಡರ್ನ ಹಾಕಬಹುದು. ಬಿಗ್ ಬಾರ್ಡರ್ ಹಾಕಿ ಮುಂದಿನ ಸ್ಟೆಪ್ ತೆಗಿಬಹುದು. ಓಕೆ, ಈಗ ಫ್ರಂಟ್ ಫೇಸ್ ನೋಡ್ರಿ. ಫ್ರಂಟ್ ಫೇಸ್ ತೆಗಿಬೇಕಾದ್ರೆ 8 ಬರಿತೀರಿ ಗೊತ್ತು? 8 8 ಬರಿತಿರ್ಲ ಹಂಗ ಒಂದ್ ಸ್ವಲ್ಪ 8 ಶೇಪ್ ಒಳಗ ಈ ರೀತಿ ತಗೋಬೇಕ. ಓಕೆ, ಇದ್ರದ್ದು ಶೇಪ್ ಅಷ್ಟೇ ಹೇಳ್ಕೊಡ್ತೀನಿ ನಾನು, ಪೂರ್ತಿ ತುಂಬಿಸಂಗಿಲ್ಲ, ಶೇಪ್ ಅಷ್ಟೇ ಹೇಳ್ಕೊಡ್ತೀನಿ. ಓಕೆ, ಈಗ ಇದನ್ನ ಫೇಸ್ ಬಿಡ್ರಿ. ಫೇಸ್ ಬಿಟ್ಟು ಇದ್ರದ್ದು ಬಾಡಿ ಎಷ್ಟೈತಿ? ಇಷ್ಟೈತಿ. ಬಾಡಿ ಎಷ್ಟೈತಿ? ಇಷ್ಟು ಬಾಡಿ ಐತಿ, ರೈಟ್? ಈ ಬಾಡಿದ ಅರ್ಧ ಇಲ್ಲೇನ್ ಮಾಡ್ಬೇಕಾ ಅಂದ್ರೆ ನಾವು ಇಲ್ಲಿಂದ ತಗೊಳಂಗಿಲ್ಲ. ಈ ಬಾಡಿ ಇಷ್ಟೈತಿ, ಇದ್ರ ಅರ್ಧ ಏನ್ ಮಾಡ್ಬೇಕಿಲ್ಲ ಲೈನ್. ಇಲ್ಲೂ ಕೂಡ ಸೇಮ್ ಲೈನ್, ಡಿಸ್ಟೆನ್ಸ್ ಸೇಮ್. ಓಕೆ, ಈ ಬಾಡಿದ ಅರ್ಧ ತಗೋಬೇಕ. ಇಲ್ಲಿ ಬೇಕಾದ್ರೆ ನೀವು ಅದರ ಕಾಲ ಕಾಣಿಸ್ಬಹುದು. ಓಕೆ, ಓಕೆ, ಈ ರೀತಿ ತಗೋಬೇಕ. ಫಸ್ಟ್ ಫ್ರಂಟ್ ತಗೋಬೇಕಾದ್ರೆ ಹೇಳಕತ್ತೀನಿ ನಾನು ಇದನ್ನ ಈ ರೀತಿ. ನೆಕ್ಸ್ಟ್ ಇದ್ರ ಹೆಡ್ ಪೊಸಿಷನ್ ಇಲ್ಲ ಐತಿ. ಈ ಹೆಡ್ ಪೊಸಿಷನ್ ಇಂತ್ರ ಕರೆಕ್ಟ್ ಸ್ಟ್ರೇಟ್ ಲೈನ್ ತಗೊಳ್ಳೋದು. ಇದ್ರದ್ದು ಮೆಜರ್ಮೆಂಟ್ ಎಲ್ಲಿಪ್ಪ ಅಂತಂದ್ರೆ ನೀವು ಕೈ ಮೇಲೆ ಡಿಸೈನ್ ತೆಗಿತಿರ್ತೀರಿ, ಆ ಕೈ ಮೇಲೆ ಡಿಸೈನ್ ತೆಗಿತ್ನಾಗ ನಿಮ್ದು ಮೆಜರ್ಮೆಂಟ್ ಇಲ್ಲಿದಾಗ ಗೊತ್ತಾಗತ್ತ ಯಾವ ರೀತಿ ತಗೋಬೇಕಂತೇಳಿ. ಓಕೆ, ಗೊತ್ತಾತ? ಈ ರೀತಿ ಮೆಜರ್ಮೆಂಟ್ ತಗೊಂಡ ವರ್ಕ್ ಮಾಡ್ಬೇಕ. ಬ್ರೈಡಲ್ಗೂ ಇದೇ ರೀತಿ ಮೆಜರ್ಮೆಂಟ್ ತಗೋಬೇಕೇನ್ರಿ ಅಂತಂದ್ರ ಹೌದು, ಬ್ರೈಡಲ್ಗೂ ಇದೇ ರೀತಿ ಮೆಜರ್ಮೆಂಟ್ ತಗೊಂಡ ವರ್ಕ್ ಮಾಡ್ಬೇಕ. ಸಾರಿ, ನಾ ಇಲ್ಲಿ ಇದನ್ನ ಹಾಕೋದ ಮರೆತೆ. ಓಕೆ, ಈ ರೀತಿ ವರ್ಕ್ ಮಾಡ್ಬೇಕ. ನೆಕ್ಸ್ಟ್ ನೀವಿಲ್ಲಿ ಒಂದ್ ಸೈಡ್ ದಷ್ಟ ತೋರಿಸ್ತೇನೆ. ಈ ರೀತಿ ನೀವು ಇಲ್ಲಿ ಫಿಲಪ್ ಮಾಡುದು, ಇಲ್ಲೇ ಈ ರೀತಿ ಪೂರ್ತಿ ಫಿಲಪ್ ಮಾಡುದು. ಇಲ್ಲಿ ಫಿಲಪ್ ಮಾಡುದು ಡಬಲ್ ಲೈನ್ ಹಾಕೋಬೇಕಾಕೈತಿ ಫಿಲಪ್ ಮಾಡ್ಬೇಕಾದ್ರ. ಅದಕ್ಕೊಂದ್ ಸ್ವಲ್ಪ ಜಾಸ್ತಿ ಗ್ಯಾಪ್ ಇಡ್ಬೇಕ. ಓಕೆ, ಈ ರೀತಿ ಇಲ್ಲೇನಾಗತ್ತ ಪೂರ್ತಿ ಫಿಲಪ್ ಬರತ್ತ. ನೆಕ್ಸ್ಟ್ ನೀವು ಇಲ್ಲಿ ಒಳಗಡೆ ಶೇಡಿಂಗ್ ಅದ್ ತಗೊಳ್ರಿ. ಇಲ್ಲಿಕಂದ್ರೆ ನಾ ಮನಿ ಕ್ಲಾಸ್ ಒಳಗೆ ಹೇಳ್ಕೊಟ್ಟೆನಲ್ಲ ಆ ಡಿಸೈನ್ ಆದ್ರೂ ತಗೋಬಹುದು. ಇಲ್ಲೆಲ್ಲ ನೀವು ಆ ರೀತಿ ವರ್ಕ್ ಮಾಡ್ಬೇಕ. ನಾ ಇದ್ರೊಳಗೆ ಹೇಳ್ಕೊಡ್ದೇನಪ್ಪ ಅಂತಂದ್ರ ಮೇನ್ ಫ್ರಂಟ್ ಫೇಸ್ ಯಾವ ರೀತಿ ತೆಗಿಬೇಕ, ಫ್ರಂಟ್ ಪಿಕಾಕ್ ನ ಯಾವ ರೀತಿ ತೆಗಿಬೇಕ ಇದು ತಿಳಿತ.
ನೆಕ್ಸ್ಟ್ ಸೈಡ್ ಪಿಕಾಕ್ದ ಯಾವ ರೀತಿ ತೆಗಿಬೇಕು ಗೊತ್ತಾತಾ? ಪೀಕ್ ಯಾವಾಗಲೂ ಸ್ಟೈಲ್ ಮೇಲೆ ನೀವೇನಾದರೂ ವರ್ಕ್ ಮಾಡಕತ್ತೀರಿ, ಸಿಂಪಲ್ ಆಗಲ್ಲ, ಒಂದು ಸ್ವಲ್ಪ ಸ್ಟೈಲ್ ಮೇಲೆ ವರ್ಕ್ ಮಾಡಕತ್ತೀರಿ ಅಂತಂದ್ರೆ ಪೀಕ್ನ ಒಂದು ಸ್ವಲ್ಪ ಸ್ಟೈಲಿಶ್ ಆಗಿ ತೊಗೊಳ್ರಿ. ಫ್ರಂಟ್ ಫೇಸ್ದು ಒಂದು ಡೆಮೋ ನನ್ನ ಕಡೆ ಐತಿ, ಅದನ್ನು ನಿಮಗೆ ತೋರಿಸ್ತೇನೆ. 1 ಸೆಕೆಂಡ್. ಇಲ್ಲ ಅಡ್ಡಾಗಿ ತೋರಿಸ್ತೇನೆ ನೋಡ್ರಿ. ಇಲ್ಲ ಇದು ಕಾಣಿಸಕತೈತ್ಯಾ? ಅಂದ್ರ ಇಲ್ಲಿ ನಾನು 3D ವರ್ಕ್ ಮಾಡೇನಿ. ಗೈಸ್ ಇಲ್ಲೇನೈತಿ, ಇದ್ರೊಳಗೆ ನಾನು 3D ವರ್ಕ್ ಮಾಡೇನಿ. 1 ಸೆಕೆಂಡ್ ತೋರಿಸ್ತೇನೆ. ಇಲ್ಲಿ ನೋಡ್ರಿ, ಇದ್ರೊಳಗೆ ನಿಮಗೆ ಕ್ಲಿಯರ್ ಆಕೈತಿ. ಇಲ್ಲೈತಿ, ಈ ರೀತಿ ಶೇಪ್ ತಗೋಬಹುದು. ನೆಕ್ಸ್ಟ್ ಇದ್ರೊಳಗೆ ಇನ್ನೊಂದು ಈಗೀಗ ಟ್ರೆಂಡ್ ಐತಿ, ಏನಪ್ಪಾ ಅಂತಂದ್ರೆ ಸಾಂಜಿ ಆರ್ಟ್ ಅಂತ ಹೇಳಿ. ಇಲ್ಲೈತಿ ನೋಡ್ರಿ, ಇದು ಸಾಂಜಿ ಆರ್ಟ್ ಅಂತ ಹೇಳಿ ಬರ್ತೈತಿ. ಇದನ್ನ ನಿಮಗೆ ಹೆವಿ ವರ್ಕ್ ಮಾಡ್ತಿರ್ತಿರಲ್ಲ, ಏನೋ ಒಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಡ್ತಿರ್ತಾರೆ ನಿಮಗೆ, ಯಾವುದಾದ್ರೂ ಬ್ರೈಡಲ್ ಜಾಸ್ತಿ ಅಮೌಂಟ್ ಡಿಮಾಂಡ್ ಮಾಡ್ತಿರ್ತೀರಿ ಅಂಥವ್ರಿಗೆ ಈ ವರ್ಕ್ ಮಾಡೋದು. ಅಂದ್ರೆ ಇದು ಲುಕ್ ಐತಿ. ನೆಕ್ಸ್ಟ್ ಇದಕ್ಕೆ ಟೈಮ್ ಭಾಳ ಸ್ಪೆಂಡ್ ಆಕೈತಿ. ಅಂಥ ವರ್ಕ್ನ ನೀವು ಮಾಡ್ಬೇಕು. ಎಲ್ಲೇ ಜಾಸ್ತಿ ಅಮೌಂಟ್ ಜಾಸ್ತಿ ಅಮೌಂಟ್ ಎಲ್ಲಿ ಸಿಗ್ತೈತಲ್ಲ ಅಲ್ಲೇ ಆ ರೀತಿ ವರ್ಕ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಈ ರೀತಿ ಪೇಪರ್ಗಳು ಸಿಗ್ತಾವ. ಈ ರೀತಿ ಅಂದ್ರೆ ನಾನು ಇಲ್ಲೇ ಪ್ರೋ ಆರ್ಟಿಸ್ಟ್ಗಳಿಗೆ ಮಾತ್ರ ಹೇಳಕತ್ತಿದ್ದ, ಅಂದ್ರೆ ಈಗಾಗಲೇ ಆರ್ಟಿಸ್ಟ್ಗಳಿದಿರಲ್ಲ ಅವ್ರಿಗೆ ಮಾತ್ರ ಈ ಬುಕ್ನ ನಾನು ಡೆಮೋ ತೋರ್ಸಕತ್ತೇನಿ. ಇದು ಹೆಂಗಪ್ಪ ಅಂತಂದ್ರೆ ಪೇಪರ್ ಇರ್ತೈತಿ, ಒಂದು ಪೇಪರ್ ಇರ್ತೈತಿ, ಪೇಪರ್ ಇದೆ. ನೆಕ್ಸ್ಟ್ ಪೇಪರ್ ಆದ್ಮೇಲೆ ಒಂದು ಬಟರ್ ಪೇಪರ್ ಸಿಗ್ತೈತಿ, ಪೇಪರ್ ಇರ್ತೈತಿ, ನೆಕ್ಸ್ಟ್ ಬಟರ್ ಪೇಪರ್ ಸಿಗ್ತೈತಿ. ಈ ರೀತಿ ಬುಕ್ಗಳು ಇರ್ತಾವ. ಈ ಬುಕ್ದ 250 ಅಮೌಂಟ್ ಐತಿ. ಬಟ್ ನಾ ಇಲ್ಲಿ ನಿಮಗೆ ಹೇಳಕತ್ತಿದ್ದೆ ಎದಕ್ಕಪ್ಪ ಅಂತಂದ್ರೆ ಏನಾಕೈತಿ, ನಾವು ತೆಗೆದಿರ್ತೀವಲ್ಲ ವರ್ಕ್ ಆರ್ಟ್ ಮಾಡಿರ್ತೀವಲ್ಲ ಅದೇನಾಕೈತಿ ನೆಕ್ಸ್ಟ್ ಪೇಜ್ ಒಳಗೆ ಮೂಡಿರ್ತೈತಿ. ನೆಕ್ಸ್ಟ್ ಪೇಜ್ ಒಳಗೆ ಮತ್ತೆ ಅದ್ರ ಡ್ರಾ ಎಲ್ಲ ಅದ್ರದ್ದೆಲ್ಲ ಮೂಡ್ತೈತಿ. ಬಟ್ ಇದೇನಾಕೈತಿ ನಡು ಇದ್ರೊಳಗೆ ಬಟರ್ ಪೇಪರ್ ಇರ್ತೈತಿ. ಓಕೆ, ನೆಕ್ಸ್ಟ್ ನೀವು ಇದ್ರೊಳಗೆ ವರ್ಕ್ ಮಾಡೇ ಇಡಬಹುದು, ಅದು ನಿಮ್ಗೆ ನೆಕ್ಸ್ಟ್ ಪೇಪರ್ಗೆ ಏನು ಹತ್ತಂಗಿಲ್ಲ. ಆ ರೀತಿ ಬುಕ್ಗಳು ಅದಾವ, ಬೇಕಾದ್ರೆ ತಗೋಬೋದ. ಯಾಕಂದ್ರೆ ಇದು ಓನ್ಲಿ ಪ್ರೋ ಆರ್ಟಿಸ್ಟ್ಗಳಿಗೆ ಮಾತ್ರ ಸಜೆಷನ್ ಕೊಡ್ತೇನೆ, ಬಿಗಿನರ್ಸ್ಗೆ ನಾನು ಸಜೆಷನ್ ಕೊಡಂಗಿಲ್ಲ. ಯಾಕಂದ್ರೆ ಅವರು ಸಿಂಪಲ್ ಆಗಿ ಡ್ರಾಯಿಂಗ್ ಬುಕ್ ಸಿಕ್ತಲ್ಲ 60 ರೂಪಾಯಿ 80 ರೂಪಾಯಿದ್ದು ಅಂಥದ್ದು ಯೂಸ್ ಮಾಡಿದ್ರೆ ನಡೆಯುತ್ತ. ಓಕೆ, ನೆಕ್ಸ್ಟ್ ನಾನು ನಿಮಗಿಲ್ಲಿ
ಏನು ಹೇಳ್ಕೊಡ್ಬೇಕಪ್ಪ ಅಂತಂದ್ರೆ ನಾನು ನಿಮಗೆ ನೆಕ್ಸ್ಟ್ ಇದನ್ನು ಹೇಳ್ಕೊಡ್ತೇನೆ. ಎಲಿಫೆಂಟ್ದ ನಾನು ಯಾವಾಗ ಫ್ರೀ ಇರ್ತೇನೆ ಅವಾಗ ಇದೇ ರೀತಿ ನಿಮಗೆ ಇದ್ರೊಳಗೆ ಬರ್ತೇನೆ, ಆನ್ಲೈನ್ ಬರ್ತೇನೆ. ಆನ್ಲೈನ್ ಬಂದ ನಾನು ನಿಮಗೆ ಎಲಿಫೆಂಟ್ ಬಗ್ಗೆ ಹೇಳ್ಕೊಡ್ತೇನೆ. ಪಿಕಾಕ್ ಸೆಕ್ಷನ್ ಮುಗೀತು. ನಾ ಇದ್ರೊಳಗೆ ಪಿಕಾಕ್ ಬಗ್ಗೆ ಇನ್ನೂ ಸ್ವಲ್ಪ ಹೇಳ್ಕೊಡ್ಬೇಕಂತ ಅನ್ಸಿತ್ತು ನನಗೆ. ಸೊ ಪಿಕಾಕ್ ಬಗ್ಗೆ ನಾ ಹೇಳ್ಕೊಟ್ನಿ. ನಿಮಗೇನಾದ್ರೆ ಇದಕ್ಕಿಂತ ಜಾಸ್ತಿ ಪಿಕಾಕ್ ಬಗ್ಗೆ ಕಲಿಬೇಕಾ ಅನ್ಸಿದ್ರೆ ಅಡ್ವಾನ್ಸ್ ಒಳಗೆ ನನ್ನ ಕ್ಲಾಸ್ ಒಳಗೆ ಜಾಯ್ನ್ ಆಗ್ಬಹುದು. ಆಗಸ್ಟ್ 5ನೇ ತಾರೀಕಿಂದ ನಡೆದೈತಿ. ಆಮೇಲೆ ಎಲಿಫೆಂಟ್ದೇನೈತಿ ಅದನ್ನ ನಾನು ಇನ್ನೊಂದ್ಸತ ನಿಮಗೆ ಯಾವಾಗಾದ್ರೂ ಫ್ರೀ ಇದ್ದಾಗ ವಾಟ್ಸಪ್ ಗ್ರೂಪ್ ಒಳಗೆ ಹೇಳ್ತೇನೆ. ಅವಾಗ ನೀವು ಬಂದು ಜಾಯ್ನ್ ಆಗ್ಬೋದಾ, ಅವಾಗ ನಾನು ಡೀಟೇಲ್ಸ್ ಆಗಿ ಹೇಳ್ತೇನೆ. ಓಕೆ, ಏನಾದರೂ ಡೌಟ್ಸ್? ಪಿಕಾಕ್ ಸೆಕ್ಷನ್ ಒಳಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದಾ? ಇದನ್ನ ಬಿಟ್ಟು ಮತ್ತೆ ಬೇರೆ ಇದ್ರೊಳಗೆ ಇದ್ರೂ ಕೇಳ್ಬೋದ. ಏನು ಡೌಟ್ಸ್ ಇಲ್ಲ? ಪಿಕಾಕ್ ಸೆಕ್ಷನ್ ಒಳಗೆ ಏನು ಡೌಟ್ಸ್ ಇಲ್ಲ? ವೆಲ್ಕಮ್ ಡಿಯರ್. ಹೌದು, ಯೂಟ್ಯೂಬ್ದೊಳಗೆ ಹಾಕ್ತೇನೆ ರೀ ಇದನ್ನ. ಅಂದರೆ ಒಂದು ಸ್ವಲ್ಪ ನಾನು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲಲ್ಲ, ನಾನು ಲೈವ್ ಬಂದಿದ್ದ, ಸೊ ಹಾಕ್ತೇನೆ. ಮೆಹಂದಿ ಮಿಕ್ಸಿಂಗ್ ಹೇಳ್ಕೊಡ್ತೀರಾ? ಹೌದು, ಹೇಳ್ಕೊಡ್ತೇನೆ. ನಾಳೆಗೆ ಐತಿ ಮೆಹಂದಿ ಮಿಕ್ಸಾಲಜಿ ಕ್ಲಾಸ್ 9:30 to 11 o'clock. ನಾ ಈಗ ಎಲಿಫೆಂಟ್ ಹೇಳ್ಕೊಡ್ತೀನಿ. ಮಿಕ್ಸಾಲಜಿ ಕ್ಲಾಸಿಗೆ 99 rupees. ಹಾಂ, ಯೂಟ್ಯೂಬ್ನಲ್ಲಿ ಹಾಕ್ತೀನಿ. ವೆಲ್ಕಮ್. ವಿದೌಟ್ ಕಿಟ್ ಮಿಕ್ಸಾಲಜಿ ಕ್ಲಾಸ್ಗೆ ಜಾಯಿನ್ ಆಗಬಹುದು. ಯಾಕಂತಂದ್ರೆ ಅದ್ರೊಳಗೆ ನಿಮಗೆ ಇದನ್ನ ಸಿಗ್ತೈತಿ, ರೆಕಾರ್ಡಿಂಗ್ ಸಿಗ್ತೈತಿ. ವಿಡಿಯೋ ರೆಕಾರ್ಡಿಂಗ್ ನೀವು 2 ತಿಂಗಳ ಮಟ್ಟನೂ ನೀವು ನೋಡೇ ಕಲಿಬಹುದು. PM ನನ್ನ ನಂಬರ್ ಐತ್ಲಾ 8888235643. ಅದಕ್ಕೆ ನೀವು ಜಾಯಿನ್ ಆಗಬಹುದಾ? ಅಲ್ಲಿ ನನಗೆ ಮೆಸೇಜ್ ಮಾಡಿ ಕೇಳ್ರಿ, ನಾನು ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಕೊಡ್ತೇನೆ. ಕೊಕ್ಕ ಯಾರು ಕೇಳಿದ್ದಿಲ್ಲ ನೋಡ್ರಿ ಕ್ವಶನ್. ಫ್ರಂಟ್ ಪೇಜ್ ತೆಗೆದಿರಿ. ಆಕ್ಚುಲಿ ನಾನು ನಿಮಗೆ ಪೂರ್ತಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ಬೇಕಂತ ಮಾಡಿದ್ನಿ, ಬಟ್ ಇದ್ರದ್ದು ನಿಬ್ಬನು ದೊಡ್ಡದೈತಿ. ನನ್ನ ಕಡೆ ಜಸ್ಟ್ ಈಗ ನಿಮಗೆ ತೋರಿಸ್ಬೇಕಂತಂದ್ರ ನಾ ಮಾಡಿರುವಂತ ಕೋನ್ ಇಲ್ಲ ನೋಡ್ರಲೆ. ಈ ರೀತಿ ಬಾಡಿ ಶೇಪ್ ತೆಗಿತೀರಿ ಫ್ರಂಟ್ ಫೇಸ್. ಇದಕ್ಕೆ ಐಸ್ 2 ಬರ್ತಾವ. ಓನ್ಲಿ ಡಾಟ್ಸ್ ಕೊಡುದು. ಇದರದ ಪೀಕ್ ಈ ರೀತಿ ವಿ ಶೇಪ್ ಒಳಗೆ ಬರ್ತೈತಿ. ಪಾಯಿಂಟ್ ಕೊಟ್ಬಿಟ್ರೆ ಕಣ್ ಮುಗಿತ. ಅದಕ್ಕೇನು ಡೀಟೇಲ್ಸ್ ಆಗಿ ಅದು ಇದು ಮಾಡ್ಕೋತ ಕುಂಡ್ರಂಗಿಲ್ಲ. ತಿಳಿತಾ? ಪೀಕ್ಗೆ ಇದಿಷ್ಟ ಬರ್ತೈತಿ. ಕಾಣಿಸತೈತಿಲ್ಲ? ಈ ರೀತಿ ಬರ್ತೈತಿ ನೋಡ್ರಿ ಪೀಕ್. ತಿಳಿತಾ? ಈಗ ಇದ್ರದ್ದು ಬಾಡಿ ಏನಿರ್ತೈತಿ, ಬಾಡಿ ಶೇಪ್ ಇಷ್ಟ ಐತಿ. ಓಕೆ, ಇದೇನಾತ ಫೇಸ್ ಇದ. ಇದ್ರದ್ದು ಬಾಡಿ ಶೇಪ್ ಇಷ್ಟ ಐತಿ ಅಂದ್ರೆ ಇರದ್ರ ಅರ್ಧ ನಾವೇನ್ ಮಾಡ್ಬೇಕ, ಗೆರಿ ಹಾಕೋಬೇಕು, ಹಿಂಗ ಅಡ್ಗೆರಿ. ನೆಕ್ಸ್ಟ್ ಈ ಅಡ್ಗೆರಿಗೆ ಅದರದ ಪಂಕ್ಗಳನ್ನ ಆ್ಯಡ್ ಮಾಡ್ಬೇಕ. ಓಕೆ, ಇದಾದ ನಂತರ ನೀವಿಲ್ಲೇ ಹೆಡ್ ಪೊಸಿಷನ್ ಒಳಗೆ ಸ್ಟ್ರೇಟ್ ಲೈನ್ ಹಾಕೊಳ್ಳೋದು. ಲೈನ್ ಹಾಕೊಂಡೇನೈತಿ ಈ ರೀತಿ ಹಾಕೊಳ್ಳೋದು. ಈ ರೀತಿ ಹಾಕೊಂಡ ನೆಕ್ಸ್ಟ್ ಇದನ್ನ ಮಾಡ್ಬೇಕು. ಗೊತ್ತಾತಾ? ಕ್ಲಿಯರಾ? ಓಕೆ, ನೆಕ್ಸ್ಟ್ ನಾನು ಇವಾಗ ಪಿಕಾಕ್ ಆದ ತಕ್ಷಣ ನಾನು ರಕ್ಷಾಬಂಧನಕ್ಕೆ ಒಂದು ಸ್ವಲ್ಪ ಆಫರ್ಗಳು ಇಡಾಕತ್ತೇನೆ. ಅಂದ್ರೆ ಕಿಟ್ದೊಳಗೆ ನಾನು ನಿಮಗೆ ಆಫರ್ಗಳು ಇಡಾಕತ್ತೀನಿ. ರಕ್ಷಾಬಂಧನಕ್ಕಂತನ
ಆಮೇಲೆ ಈದ್ ಮಿಲಾದ್ ಅಂತ ಹೇಳಿ ನಮ್ಮ ಹಬ್ಬನೂ ಐತಿ, ಆಮೇಲೆ ರಕ್ಷಾ ಬಂಧನೂ ಐತಿ. ಅದ್ರ ಸಂಬಂಧ ನಾನು ನಿಮಗೆ ಕಿಟ್ ಒಳಗೆ ಆಫರ್ಗಳು ಇಡಾಕತ್ತೇನಿ. ನಿಮಗೆ ನೀವು ಏನಾದರೂ ಕಲಿಬೇಕು, ಮಿಕ್ಸಾಲಜಿ ಕ್ಲಾಸ್ ಆದ್ಮೇಲೆ ನೀವು ನಿಮ್ದು ಆದಂಥ ಮೆಹಂದಿ ಕೋನ್ನ ತಯಾರಿಸ್ಬೇಕು, ಬ್ರೈಡಲ್ಗದು ಹಚ್ಚಾಕ್ ತೊಗೊಂಡು ಹೋಗ್ಬೇಕಾ ಅಂದ್ರೆ ಕ್ಲಾಸ್ಗೆ ಜಾಯಿನ್ ಆಗ್ರಿ, ಕಿಟ್ನ ಪರ್ಚೇಸ್ ಮಾಡ್ರಿ. ಯಾಕಂದ್ರೆ ಈ ಆಫರ್ ಮತ್ತೆ ಯಾವ್ದ್ರ ಇದನ್ನಿದ್ರಷ್ಟ ನಾನು ನಿಮಗೆ ಅನೌನ್ಸ್ ಮಾಡ್ತೇನೆ. ಓಕೆ, ಏನಾದರೂ ಡೌಟ್ಸ್ ಇಲ್ಲಲ್ಲ, ಇದೇ ಯೂಟ್ಯೂಬ್ ಒಳಗೆ ಹಾಕ್ತೀನಿ. ಯೂಟ್ಯೂಬ್ ಒಳಗೆ ಬೇಕಂದ್ರೆ ನೋಡ್ಬೋದ, ಕಲಿಬಹುದು. ಓಕೆ.